ಮಾಲೂರು ಮಾಜಿ ಶಾಸಕರ ವಿರುದ್ಧ ಅತಿಕ್ರಮ ಪ್ರವೇಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಮಾಡ್ತಾ ಇರುವಂತಹ ಅಭಿಮಾನಿಗಳು ಮಾಲೂರು ಮಾಜಿ ಶಾಸಕರ ವಿರುದ್ಧ ಅತಿಕ್ರಮ ಕೇಸ್ ಪ್ರವೇಶ ಪೊಲೀಸ್ ಠಾಣಾ ಎದುರು ಪ್ರತಿಭಟನೆ ಮಾಡ್ತಾ ಇರುವ ಫ್ಯಾನ್ಸ್ ಮಂಜುನಾಥ್ ಗೌಡ ಆಗಮಿಸ್ತಾ ಇದ್ದಂತೆ ಠಾಣೆಗೆ ನುಗ್ಗಲು ಯತ್ನ ಮಾಲೂರು ಮಾಸ್ತಿ ಪೊಲೀಸ್ ಠಾಣೆಯ ಒಳನುಗ್ಗಲು ಯತ್ನ ಮಾಜಿ ಶಾಸಕ ಮಂಜುನಾಥ್ ಗೌಡ ಬೆಂಬಲಿಗರಿಂದಲೂ ಮುತ್ತಿಗೆ ಬಿಜೆಪಿ ಮುಖಂಡರನ್ನ ಸಮಾಧಾನ ಪಡಿಸ್ತಾ ಇರುವಂತಹ ಪೊಲೀಸರು ಮಂಜುನಾಥ್ ಗೌಡ ಬೆಂಬಲಿಗರ ಮಧ್ಯೆ ಕೆಲ ಕಾಲ ವಾಗ್ವಾದ ಠಾಣೆಯಲ್ಲಿ ಮಾತುಕತೆ ನಡೆಸ್ತಾ ಇರುವಂತಹ ಡಿವೈಎಸ್ಪಿ ಪಿ ಕೃಷ್ಣಪ್ಪ ಮಂಜುನಾಥ್ ಗೌಡ ಮತ್ತು ಬೆಂಬಲಿಗರ ಸಮಾಧಾನ ಪಡಿಸಿದ ಕಾಕಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಸೇರಿ 6 ಜನರ ವಿರುದ್ಧ ಈಗ ಎಫ್ಐಆರ್ ಆಗಿರುವಂತದ್ದು ತಾಲೂಕು ಬಿಜೆಪಿ ಅಧ್ಯಕ್ಷ ಕೃಷ್ಣಪ್ಪ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಮಾಲೂರು ಮಾಜಿ ಶಾಸಕರ ವಿರುದ್ಧ ಈಗ ಅತಿಕ್ರಮ ಪ್ರವೇಶ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಮಂಜುನಾಥ್ ಗೌಡ ಆಗಮಿಸ್ತಾ ಇದ್ದಂತೆ ಠಾಣೆಗೆ ನುಗ್ಗಲು ಯತ್ನಿಸಿದ್ದಾರೆ ಮಾಲೂರು ಮಾಸ್ತಿ ಪೊಲೀಸ್ ಠಾಣೆಯ ಒಳಗೆ ನುಗ್ಗಲು ಯತ್ನಿಸಿರುವಂತದ್ದು ಮಾಜಿ ಶಾಸಕ ಮಂಜುನಾಥ್ ಗೌಡ ಬೆಂಬಲಿಗರಿಂದಲೂ ಠಾಣೆಗೆ ಮುತ್ತಿಗೆ ಹಾಕ್ತಾ ಇರುವಂತದ್ದು ಯತ್ನ ಮಾಡಿದ್ದಾರೆ ಜೊತೆಗೆ ಬಿಜೆಪಿ ಮುಖಂಡರನ್ನ ಸಮಾಧಾನ ಪಡಿಸ್ತಾ ಇರುವಂತಹ ಪೊಲೀಸರು ಮಂಜುನಾಥ್ ಗೌಡ ಹಾಗೆ ಬೆಂಬಲಿಗರ ಮಧ್ಯೆ ಕೆಲ ಕಾಲ ವಾಗ್ವಾದ ನಡೆದಿದೆ ಠಾಣೆಯಲ್ಲೂ ಕೂಡ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು ಡಿವೈಎಸ್ಪಿ ಕೃಷ್ಣಪ್ಪ ಅವರು ಮಂಜುನಾಥ್ ಗೌಡ ಮತ್ತು ಬೆಂಬಲಿಗರನ್ನ ಸಮಾಧಾನ ಪಡಿಸಿರುವಂತಹ ಕಾಕಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಸೇರಿ ಇದೀಗ 6 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ತಾಲೂಕು ಬಿಜೆಪಿ ಅಧ್ಯಕ್ಷ ಕೃಷ್ಣಪ್ಪ ಅವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಇನ್ನೂರ 50 ಎಕರೆ ಭೂಮಿ ಫೈಟ್ ಬಿಜೆಪಿ ವರ್ಸಸ್ ಜೆಡಿಎಸ್ ದಂಗಲ್ ಭೂಮಿ ಅತಿಕ್ರಮಣ ಆರೋಪ ಇಬ್ಬರು ನಾಯಕರ ಸಮರ ಸರ್ಕಾರಿ ಶಾಲೆಯ 50 ಎಕರೆ ಒತ್ತುವರಿ ಮಾಡಿರುವಂತಹ ಆರೋಪ ಕಾರ್ಯಕರ್ತರ ಜೊತೆ ಹೋಗಿ ಭೂಮಿ ಪರಿಶೀಲನೆ ಮಾಡಿದ ಮಾಜಿ ಶಾಸಕ ಮಂಜುನಾಥ್ ಗೌಡ ಅಕ್ರಮವಾಗಿ ನುಸುಳಿದ್ದಾರೆ ಅಂತ ಮಾಸ್ತಿ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಅದೇ ಕಾರಣಕ್ಕೆ ಮಾಸ್ತಿ ಠಾಣೆಯಲ್ಲಿ ದೂರು ದಾಖಲು ಇನ್ನೂರ 50 ಎಕರೆ ಭೂಮಿ ಫೈಟ್ ಬಿಜೆಪಿ ವರ್ಸಸ್ ಜೆಡಿಎಸ್ ದಂಗಲ್ ಭೂಮಿ ಅತಿಕ್ರಮಣ ಆರೋಪ ಈಗ ಇಬ್ಬರ ನಾಯಕರ ಸಮರ ಇಲ್ಲಿ ಶುರುವಾಗಿರುವಂತದ್ದು ಸರ್ಕಾರಿ ನಾಯಕರ 50 ಎಕರೆ ಒತ್ತುವರಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಕಾರ್ಯಕರ್ತರ ಜೊತೆ ಹೋಗಿ ಭೂಮಿಯನ್ನ ಪರಿಶೀಲನೆ ಮಾಡಿದ್ದಾರೆ ಭೂಮಿ ಪರಿಶೀಲನೆ ಮಾಡಿರುವಂತದ್ದು ಮಾಜಿ ಶಾಸಕ ಮಂಜುನಾಥ್ ಗೌಡ ಅಕ್ರಮವಾಗಿ ನುಸುಳಿದ್ದಾರೆ ಅಂತ ಮಾಸ್ತಿ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಅದೇ ಕಾರಣಕ್ಕೆ ಮಾಸ್ತಿ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಇದೀಗ ಇನ್ನು 250 ಎಕರೆ ಭೂಮಿ ಫೈಟ್ ಬಿಜೆಪಿ ವರ್ಸಸ್ ಜೆಡಿಎಸ್ ದಂಗಲ್ ಆಗ್ತಾ ಇರುವಂತದ್ದು ಭೂಮಿ ಅತಿಕ್ರಮಣ ಆರೋಪ ಈಗ ಇಬ್ಬರ ನಾಯಕರ ಸಮರ ಏರ್ಪಡ್ತಾ ಇದೆ ಸರ್ಕಾರಿ ಶಾಲೆಯ 50 ಎಕರೆ ಒತ್ತುವರಿಯನ್ನ ಮಾಡಿರುವಂತಹ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು ಕಾರ್ಯಕರ್ತರ ಜೊತೆ ಹೋಗಿ ಭೂಮಿ ಪರಿಶೀಲನೆಯನ್ನ ಮಾಡಿರುವಂತದ್ದು ಮಾಜಿ ಶಾಸಕ ಮಂಜುನಾಥ್ ಗೌಡ್ರು ಅಕ್ರಮವಾಗಿ ನುಸುಳಿದ್ದಾರೆ ಅಂತ ಮಾಸ್ತಿ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ ಅದೇ ಕಾರಣಕ್ಕೆ ಮಾಸ್ತಿ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮು ಏನಿದು ಪ್ರಕರಣ ಇಬ್ಬರ ನಾಯಕರ ನಡುವೆ ಈಗ ಸಮರ ಶುರುವಾಗಿರುವಂತದ್ದು
ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಗಲಕೋಟೆ ಪ್ರಕರಣ ದಿನೇ ದಿನಕ್ಕೆ ರೋಚಕ ತಿರುವನ್ನು ಪಡಿತಾ ಇರುವಂಥದ್ದು. ಬಹುತೇಕ ಏನು ಒಂದು ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಊಡಿ ವಿಜಯಕುಮಾರ್ ನಡುವೆ ದೊಡ್ಡ ಮಟ್ಟದಲ್ಲಿ ಟಕಾಪರ್ ನಡೀತಾ ಇರುವಂಥದ್ದು. ಬಹುತೇಕ ಏನು ಊಡಿ ವಿಜಯಕುಮಾರ್ ಒಡೆತನದ 250 ಎಕರೆ ಜಾಗದಲ್ಲಿ ಒಂದು ಸರ್ಕಾರಿ ಶಾಲೆಯ 50 ಎಕರೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪದಲ್ಲಿ ಈಗಾಗಲೇ ಮಂಜುನಾಥ್ ಗೌಡ ಸ್ಥಳ ಪರಿಶೀಲನೆ ಮಾಡಿರುವಂಥದ್ದು. ಬಹುತೇಕ ಈ ಒಂದು ಸ್ಥಳ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಸ್ಥಳೀಯವಾಗಿ ಕಾರ್ಯಕರ್ತರೊಂದಿಗೆ ಹೋಗಿದ್ದಂತ ಏನು ಮಂಜುನಾಥ್ ಗೌಡ ಆ ಭಾಗದಲ್ಲಿ ಒಂದು ಗಂಭೀರವಾಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಏನು ಮಂಜುನಾಥ್ ಗೌಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿಕೊಂಡು ಬಂದಂತ ಸಂದರ್ಭದಲ್ಲಿ ಆ ಒಂದು ಜಾಗದ ಏನು ಫೆನ್ಸಿಂಗ್ ಕಾಂಪೌಂಡ್ ಏನಿದೆ ಕಾಂಪೌಂಡ್ ಕಿತ್ತಾಕಿರೋದಾಗಿರ್ಬೋದು, ಒಳಭಾಗದಲ್ಲಿ ಅಕ್ರಮವಾಗಿ ನುಸುಳಿದ್ದಾರೆ, ಮತ್ತೆ ಅಕ್ರಮವಾಗಿ ಒಳಗಡೆ ಪ್ರವೇಶ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮಾಸ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು. ಅನಾವಶ್ಯಕವಾಗಿ ಏನು ಒಂದು ಖಾಸಗಿ ಜಮೀನಿನಲ್ಲಿ ಪ್ರವೇಶ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾಸ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡ್ರಂತ ಏನು ಮಾಸ್ತಿ ಪೊಲೀಸರು ಮಂಜುನಾಥ್ ಗೌಡ ಹಾಗೂ ಇನ್ನಿತರೆ ಬಿಜೆಪಿಯ 10 ಸದಸ್ಯರನ್ನ ಬರಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ನೋಟಿಸ್ ಜಾರಿ ಮಾಡಿದ್ರು. ಈ ಒಂದು ನೋಟಿಸ್ ನೀಡುವಂತ ಸಂದರ್ಭದಲ್ಲಿ ಬಹುತೇಕ ಮಂಜುನಾಥ್ ಗೌಡರು ಬರ್ತಿದ್ದೆ ಅಂತಾನೆ ಸ್ಟೇಷನ್ ಬಾಗಿಲು ಹಾಕೊಂಡು ವಿಚಾರಣೆಗೆ ಮುಂದಾಗುವಂಥದ್ದು. ಈ ಒಂದು ಸ್ಟೇಷನ್ ಬಾಗಿಲು ಮುಚ್ಚಾಕೊಂಡು ಒಂದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಬಹುತೇಕ ಏನು ಕಾರ್ಯಕರ್ತರಂತೆ ಹೋಗಿದ್ದಂತ ಮಂಜುನಾಥ್ ಗೌಡರ ಒಂದು ಬೆಂಬಲಿಗರು ಹೈಡ್ರಾಮಾವನ್ನೇ ಸೃಷ್ಟಿ ಮಾಡುವಂಥದ್ದು. ಬಹುತೇಕ ಏನು ಈ ಒಂದು ಒಳಭಾಗದಲ್ಲಿ ಒಂದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಬಾಗಿಲು ಹಾಕೊಂಡು ವಿಚಾರಣೆ ಯಾಕೆ ಮಾಡಬೇಕು, ಮತ್ತೆ ಈ ಯಾವ ಒಂದು ಮಾನದಂಡದ ಮೇಲೆ ಒಂದು ಬಾಗಿಲು ಹಾಕೊಂಡು ವಿಚಾರಣೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೈಡ್ರಾಮಾ ಸೃಷ್ಟಿಯಾಗಿರುವಂತ. ಒಟ್ಟಾರೆಯಾಗಿ ಏನು ಮಾಸ್ತಿ ಪೊಲೀಸರ ಒಂದು ಭರ್ಜರಿ ಒಂದು ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯತನದ ಒಂದು ವಿಚಾರಣೆಗೆ ಹಲವಾರು ಹೈಡ್ರಾಮಾ ನಡೆಸುವಂತ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ನಾ ಕೊಡೆ ನೀ ಬಿಡೆ ಅನ್ನುವಂತ ನಿಟ್ಟಿನಲ್ಲಿ ಮಾಲೂರು ರಾಜಕೀಯ ದಿನಕ್ಕೊಂದು ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದುವರೆದ ಭಾಗವಾಗಿ ಮಾಲೂರು ಶಾಸಕ ನಂಜೇಗೌಡ ಹಾಗೂ ಮಾಲೂರು ಪರಾಜಿತ ಅಭ್ಯರ್ಥಿ ಊಡಿ ವಿಜಯಕುಮಾರ್ ಹಾಗೂ ಮಂಜುನಾಥ್ ಗೌಡ ನಡುವೆ ನಿರಂತರ ಟಕ್ಕಪಾರ್ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಒಂದು ರಾಜಕೀಯ ವಿಶ್ಲೇಷಣೆಗಳು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿರುವಂತದ್ದು. ಇನ್ನು ಈ ಮುಂದುವರೆದ ಭಾಗವಾಗಿ ಇನ್ನು ಈ ಒಂದು ಮಾಸ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗಾಗಲೇ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿರುವಂತದ್ದು. ಇನ್ನು ಈ ಒಂದು ಉದ್ವಿಗ್ನ ವಾತಾವರಣಕ್ಕೆ ಇನ್ನೆಲ್ಲ ಏನೇನು ರೋಚಕ ತಿರುವುಗಳು ಪಡೆದು ಸಿಗ್ತಾವ ಅನ್ನುವಂಥದ್ದು ಕಾತರದಿಂದ ಕಾದಿರುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ವಿಚಾರಣೆಗೆ ಬಂದಂತ ಏನು ಮಾಜಿ ಶಾಸಕ ಮಂಜುನಾಥ್ ಗೌಡರನ್ನ ಬಾಗಿಲು ಹಾಕಿ ವಿಚಾರಣೆ ನಡೆಸ್ತಿರುವಂತದ್ದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಕೋಲಾರದಿಂದ ರಾಮು, ಅಶ್ವವೇಗ ನ್ಯೂಸ್, ಕೋಲಾರ. ಇದೀಗ 250 ಎಕರೆ ಭೂಮಿ ಫೈಟ್ ಬಿಜೆಪಿ ವರ್ಸಸ್ ದಂಗಲ್ ಅಂತಾನೆ ಹೇಳಬಹುದು. ಭೂಮಿ ಅತಿಕ್ರಮಣ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಇಬ್ಬರು ನಾಯಕರ ನಡುವೆ ಈಗ ಸಮರ ಜೋರಾಗ್ತಾ ಇದೆ. ಸರ್ಕಾರಿ ಶಾಲೆಯ 50 ಎಕರೆ ಒತ್ತುವರಿಯನ್ನ ಮಾಡಿರುವಂತಹ ಆರೋಪ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಕಾರ್ಯಕರ್ತರ ಜೊತೆ ಹೋಗಿ ಭೂಮಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಭೂಮಿ ಪರಿಶೀಲನೆಯನ್ನ ಮಾಡಿದ್ದು ಮಾಜಿ ಶಾಸಕ ಮಂಜುನಾಥ್ ಗೌಡ್ರು. ಇದೀಗ ಅಕ್ರಮವಾಗಿ ನುಸುಳಿದ್ದಾರೆ ಅಂತ ಮಾಸ್ತಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಅದೇ ಕಾರಣಕ್ಕೆ ಮಾಸ್ತಿ ಠಾಣೆಯಲ್ಲಿ ಕೂಡ ಈಗ ದೂರು ದಾಖಲಾಗಿದೆ.